ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನಾಳೆ ವಿಡಿಯೋ ಬರುತ್ತಂತ. ಬಟ್ 3-4 ದಿವಸ ಟೈಮ್ ತಗೊಂಡು ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ. ಯಾಕೆ ಬ್ರೋ ಲೇಟ್ ಮಾಡಿದ್ರಿ ಅನ್ನೋದಾದ್ರೆ, ಒಂದೊಂದು ಪ್ರಾಬ್ಲಮ್ ಅಂತೂ ಇಲ್ಲ ನನ್ನ ಲೈಫ್ ಅಲ್ಲಿ. ಬೆಜ್ಜಾನ್ ಪ್ರಾಬ್ಲಮ್ಸ್ ಇದಾವೆ, ಅದೆಲ್ಲ ಶೇರ್ ಮಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಅದೆಲ್ಲ ತೆಗೆದು ಸೈಡ್ ಇಟ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಗಾಂಡು ಬಗ್ಗೆ ಮಾತಾಡೋಣ. ಫಸ್ಟ್ ಒಂದು ಸ್ಟೋರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ವೋಲ್ಟರ್ಗೆ ನಾನು ಏನಕ್ಕೆ ಹೇಳಿ ರೋಸ್ಟ್ ಮಾಡ್ತೀನಿ, ಆಡಿಯನ್ಸ್ ನ ಬಂದ್ಬಿಟ್ಟು ಸೂಳೆ ಮಕ್ಕಳು ಅಂತ ಕರೀತಾನೆ. ಅದೇ ಆಡಿಯನ್ಸ್ ಇಂದ ಬೆಳೆದ್ಬಿಟ್ಟು ಬೆಟ್ಟಿಂಗ್ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತಾನೆ. ಅದೇ ಆಡಿಯನ್ಸ್ ಗೆ ಸುಳ್ಳು ಹೇಳ್ಬಿಟ್ಟು ಭಯದ ಲಿಂಕ್ ಕೊಟ್ಟಿದ್ದೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರಲ್ಲಿ ದುಡ್ಡು ಎರ್ನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಫೇಕ್ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತಾನೆ. ಇಂಥ ವಿಚಾರಕ್ಕೋಸ್ಕರ ನಾನ್ ರೋಸ್ಟ್ ಮಾಡೋದು. ಮೊನ್ನೆ ಬಂದ್ಬಿಟ್ಟು ವೋಲ್ಟರ್ ಬಗ್ಗೆ ವಿಡಿಯೋ ಮಾಡಿರೋದಕ್ಕೆ ಒಬ್ಬ ಚಿಕ್ಕ ಹುಡುಗ ಇಂಡೈರೆಕ್ಟ್ ಆಗಿ ನನಗೆ ರೋಸ್ಟ್ ಮಾಡೋನೆ. ಆ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡ್ಕೊ ಬನ್ನಿ. ಈ ವಿಡಿಯೋ ಬಂದ್ಬಿಟ್ಟು ವೋಲ್ಟರ್ ಬ್ರೋ ಹೇಟರ್ಸ್ ಗೆ, ನೀವೆಲ್ಲ ಬಂದ್ಬಿಟ್ಟು ವೋಲ್ಟರ್ದು ಶಾಟಕ್ಕೆ ಅಂತ ಹೇಳ್ತಾನೆ. ಸದ್ಯ ನಿನ್ ಶಾಟಕ್ ಅಂತ ಹೇಳ್ಕೊಂಡಿಲ್ಲ, ಯಾಕಂದ್ರೆ ಮುಖದಲ್ಲೇ ಬಂದಿಲ್ಲ ರಾಮ, ನಿಮ್ ಕೆಳಗಡೆ ಬಂದಿರೋತಾ, ಅದಕ್ಕೆ ನಿಮ್ಮ ಅಣ್ಣನ್ ಶಾಟ ಅಂತ ಹೇಳ್ತಿದ್ಯಾ. ಓಕೆ ಓಕೆ, ಇವನ್ ಶಾಟ ಅಲ್ವಂತೆ ಗೈಸ್, ಇದು ವೋಲ್ಟರ್ ಶಾಟ ಅಂತೆ. ಮಾಡ್ತಾನೆ 200 ನಿಮ್ಮ ಅಣ್ಣ. ಈ ತರ ಆಡಿಯನ್ಸ್ ನೆಲ್ಲ ಚೂತಿಯ ಮಾಡ್ಕೊಂಡು ಆಡಿಯನ್ಸ್ ಕೆಲ ಸೂಳೆ ಮಕ್ಕಳು ಅಂದ್ರೆ ಬೇಗ 200 ಆಗುತ್ತೆ. ಈ ವಿಡಿಯೋನ ಮಾಡ್ಬಿಟ್ಟು ಈ ಗಾಂಡು ವೋಲ್ಟರ್ ಗೆ ಸ್ಟೋರಿ ಹಾಕವನೆ, ವೋಲ್ಟರ್ ರಿಮೆನ್ಷನ್ ಮಾಡವನೆ. ಅದ್ರ ಬಗ್ಗೆ ನಾ ತಲೆ ಕೆಡ್ಸ್ಕೊಂಡಿಲ್ಲ. ವೋಲ್ಟರ್ ಹತ್ರ ನನ್ನ ಮೊಬೈಲ್ ನಂಬರ್ ಇಸ್ಕೊಂಡು ವಾಟ್ಸ್ಆಪ್ ಅಲ್ಲಿ ನನಗೆ ವಿಡಿಯೋನ ಕಳ್ಸನ್. ವಿಡಿಯೋ ಮಾಡಿದೀನಿ ನೋಡು, ನಿನ್ಗೋಸ್ಕರನೇ ಮಾಡಿರೋದು ಅನ್ನಕ್ಕೆ. ಈ ಹುಡುಗನ್ ಫ್ರೆಂಡ್ಸ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಿದ್ರೆ ಈ ವಿಡಿಯೋನ ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಅಪ್ಪ ಮಂಗ್ ತೋರಿಸಿ, ಮುಖದ ಮೇಲೆ ಒಂದ್ ಸ್ವಲ್ಪ ರೋಮ ಬಂದಿಲ್ಲ, ಇವನು ಅಂತ ಚೂತಿಯ ಕ್ರಿಯೇಟರ್ಸ್ ಗೆ ಬಕೆಟ್ ಹಿಡಿತಾನೆ. ಅದು ಈ ಚಿಕ್ಕ ವಯಸ್ಸಲ್ಲಿ ಶಾರ್ಟ್ ಆಗಿಟ್ಟ ಅಂತ ಮಾತಾಡ್ತಾನೆ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ನ ಓದಿಸ್ತಿರೋದೇನಕ್ಕೆ, ಚೂತಿಯ ನನ್ನ ಮಕ್ಕಳನ್ನ ಬಕೆಟ್ ಇಟ್ಕೊಂಡು ಎಲ್ರಿಗೂ ಶಾರ್ಟ್ ಆಗಿಟ್ಟ ಅಂತ ಬೈಕೊಂಡು ತಿರ್ಗಾಡಿ ಅಂತನಾ? ಇವಾಗ ಬಂದ್ಬಿಟ್ಟು ಸ್ವಲ್ಪ ಜನ ಮಾತಾಡ್ಬೋದು, ಬ್ರೋ ಮೇಲೆ ನಂಬರ್ ಕೂಡ ಲೀಕ್ ಆಗಿದೆ ಅಂತ. ವಿಡಿಯೋ ಎಡಿಟ್ ಮಾಡಿ ವೋಲ್ಟರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ವಾಟ್ಸ್ಆಪ್ ಅಲ್ಲಿ ನನ್ ವಿಡಿಯೋ ಕಳ್ಸವನಂದ್ರೆ ಇಷ್ಟೆಲ್ಲ ಮಾಡಿದ ನನ್ನ ಮೇಲೆ ನಾನು ಇಷ್ಟು ಮಾಡಕ್ಕಾಗಲ್ವಾ? ಚಿನ್ನ ಲಾಸ್ಟ್ ಇಷ್ಟೇ ಹೇಳೋದು, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳಕ್ ನೋಡು, ಬೇರೆಯವ್ರಿಗೆ ಬಕೆಟ್ ಹಿಡಿದು ಬಕೆಟ್ ಮೇಲೆ ನಿಂತ್ಕೊಳಕ್ ನೋಡ್ಬೇಡ. ನೆಕ್ಸ್ಟ್ ಟೈಮ್ ಇಂದ ಆತರ ವಿಡಿಯೋಸ್ ಬಂದ್ರೆ ದೇವ್ರ ಮಾಡ